ಶುರು ಮಾಡೋದು ಸುಮ್ನಿರ್ರಿ ಚಾರಿ ಬೈಬೋದು. ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಒಂದು ಸಣ್ಣ ಸ್ಪಾರ್ಕ್ ದೊಡ್ಡ ಬೆಂಕಿ ಆಗ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ವರ್ಸಸ್ ಡಾಲಿ ಧನಂಜಯ್ ಫ್ಯಾನ್ಸ್. ಈ ಹೊಸ ವಾರ್ಗೆ ನಿಜವಾದ ಕಾರಣ ಏನು ಗೊತ್ತಾ? ಒಂದು ಕಡೆ ಟಾಕ್ಸಿಕ್ ಸಿನಿಮಾದ ಮೂಲಕ ಗ್ಲೋಬಲ್ ಸ್ಟೇಜ್ಗೆ ಎಂಟ್ರಿ ಕೊಡ್ತಿರೋ ಯಶ್, ಇನ್ನೊಂದು ಕಡೆ ಸಾಲು ಸಾಲು ಇಟ್ಸ್ ಕೊಡ್ತಾ ಜನಮನ ಗೆದ್ದಿರೋ ಡಾಲಿ ಧನಂಜಯ್. ಇವರಿಬ್ಬರು ಕೂಡ ಸ್ಟ್ರಗಲ್ ಮಾಡಿ ಬಂದಂಥ ಸ್ಟಾರ್ಸ್. ಆದರೆ ಈಗ ಇವರಿಬ್ಬರ ಹೆಸರೇ ಟ್ರೆಂಡ್ ಆಗ್ತಾ ಇದೆ. ಅದು ಸಿನಿಮಾ ಕಾರಣಕ್ಕೆ ಅಲ್ಲ, ಫ್ಯಾನ್ಸ್ ವಾರ್ ಕಾರಣಕ್ಕೆ. ಇದು ಸ್ಟಾರ್ಟ್ ಆಗಿದ್ದು ಒಂದು ಹಾಡಿನಿಂದ. ಮದರ್ ಪ್ರಾಮಿಸ್ ಚಿತ್ರದ RCB ಸಾಂಗ್ನಲ್ಲಿ ಬಂದ ಒಂದು ಸಾಲು. ಪ್ಯಾನ್ ಇಂಡಿಯಾ ನಮ್ದೈತಿ, ಇದೇ ಸಾಲು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ. ಕೆಲವರು ಹೇಳ್ತಾ ಇದ್ದಾರೆ ಇದು ಯಶ್ಗೆ ಕೌಂಟರ್ ಅಂತ. ಅಷ್ಟೇ ಸಾಕು, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫ್ಯಾನ್ಸ್ ನಡುವೆ ವಾರ್ ಶುರು. ನಮ್ಮಣ್ಣ ದೊಡ್ಡವನು, ನಮ್ಮಣ್ಣನೇ ಕಿಂಗ್ ಅಂತ ಕಮೆಂಟ್ ಮಾಡ್ತಾ, ಟ್ರೋಲ್ ಮಾಡ್ತಾ ಈ ಒಂದು ವಾರು ಹದ್ದು ಮೀರ್ತಾ ಇದೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಿಜವಾಗಿಯೂ ಯಶ್ ಮತ್ತು ಧನಂಜಯ್ ನಡುವೆ ಏನಾದರೂ ಸಮಸ್ಯೆ ಇದೆಯಾ? ಇಲ್ಲ, ಇದು ಸ್ಟಾರ್ಸ್ ನಡುವಿನ ವಾರಲ್ಲ. ಇದು ಕೆಲ ಫ್ಯಾನ್ಸ್ ಮತ್ತು ಕೆಲ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಹೀಗೆ ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ತಂದಿಕ್ಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದು ಗೊತ್ತಿಲ್ಲದೆ ಫ್ಯಾನ್ಸ್ಗಳು ಕೂಡ ಈ ಚರ್ಚೆಗೆ ಇಳಿಯುತ್ತಿದ್ದಾರೆ. ಒಬ್ಬರು ವರ್ಷಕ್ಕೆ 4 ಸಿನಿಮಾ ಮಾಡ್ತಾರೆ, ಇನ್ನೊಬ್ಬರು 4 ವರ್ಷಕ್ಕೆ 1 ಸಿನಿಮಾ ಮಾಡಿದ್ರು ಎಲ್ಲರೂ ತಿರುಗಿ ನೋಡುವಂತೆ ಸಿನಿಮಾ ಮಾಡ್ತಾರೆ ಎಂದು ಅಭಿಮಾನಿಗಳು ತಿರುಗೇಟು ಕೊಟ್ಟಿದ್ದಾರೆ. ಆದರೆ ಇವರಿಬ್ಬರೂ ಕೂಡ ತಮ್ಮ ತಮ್ಮ ಸ್ಟೈಲಲ್ಲಿ ಗೆಲ್ತಿದ್ದಾರೆ. ನಿಜವಾಗಿ ಹೇಳಬೇಕು ಅಂದರೆ ಯಶ್ ಮತ್ತು ಧನಂಜಯ್ ನಡುವೆ ಯಾವುದೇ ದ್ವೇಷ ಇಲ್ಲ. ಇವರಿಬ್ಬರೂ ಕೂಡ ಒಬ್ಬರಿಗೊಬ್ಬರು ಗೌರವ ಕೊಡ್ತಾರೆ. ಹಾಗಾದರೆ ನಾವು ಯಾಕೆ ಜಗಳ ಆಡಬೇಕು? ಕನ್ನಡ ಸಿನಿಮಾ ಗೆಲ್ಲಬೇಕು ಅಂದರೆ ನಾವೆಲ್ಲರೂ ಒಟ್ಟಾಗಿ ಬೆಂಬಲಿಸಬೇಕು. ಅದು ಬಿಟ್ಟು ಒಬ್ಬರನ್ನೊಬ್ಬರು ಕಾಲೆಳೆಯೋದು, ಬೇರೆ ನಟರನ್ನ ಟ್ರೋಲ್ ಮಾಡೋದು ಸರಿಯಲ್ಲ. Attention please, Vanda masterpiece.